ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಹೇಳ್ತಿರೋ ಹಾಂಟೆಡ್ ಸ್ಟೋರಿ ರೂಮ್ ನಂಬರ್ 333 ಅಂತ. ಈ ಸ್ಟೋರಿ ಒಂದು ಸ್ಕೂಲಲ್ಲಿ ರಿಮೋಟ್ ಆಗಿರೋ ವಿಲೇಜ್ ನಾರ್ತ್ ಇಂಡಿಯಾಲಿ ರಿಮೋಟ್ ಆಗಿರೋ ವಿಲೇಜಲ್ಲಿ ಆಗಿರೋದು. ಒಂದು ಸ್ಕೂಲ್ ಇರುತ್ತೆ, ಅದು ಒಂಥರ ಕ್ರಿಶ್ಚಿಯನ್ ರಿಲೇಟೆಡ್ ಸ್ಕೂಲು. ಅದರಲ್ಲಿ ಏನಾಗುತ್ತೆ ಅಂದರೆ ಪಾಠ ಮಾಡ್ತಿರ್ಬೇಕಾದ್ರೆ ಮ್ಯಾಥ್ಸ್ ಒಬ್ಬಳು ಇಡೀ ಕ್ಲಾಸಲ್ಲಿ 4th ಸ್ಟ್ಯಾಂಡರ್ಡ್ ಇಡೀ ಕ್ಲಾಸಲ್ಲಿ ಒಬ್ಳಿಗೆ ಮ್ಯಾಥ್ಸ್ ಯಾವಾಗಲೂ ವೀಕ್, ಅಂದರೆ ಔಟ್ ಆಫ್ 10 ತೊಗೊಂಡ್ರೆ 2 ಬರೋದಂಗೆಲ್ಲ ಬರ್ತಿರುತ್ತೆ. ಅದಕ್ಕೆ ಟೀಚರ್ ಏನು ಮಾಡ್ತಾರೆ ಅಂದರೆ, ನೀನು ಎಕ್ಸ್ಟ್ರಾ ಕ್ಲಾಸಸ್ಗೆ ಬರಬೇಕು, ಇಲ್ಲ ಅಂದರೆ ಎಕ್ಸ್ಟೆಂಡ್ ಮಾಡಿ ನೀನು ಓದ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಕ್ಲಾಸ್ ಆದಮೇಲೆ ರೂಮ್ ನಂಬರ್ 333ಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಮೇಡಮ್ ಯಾರೋ ಬೇರೆ ಮೇಡಮ್ ಇರ್ತಾರೆ. ಸೊ ಮೇಡಮ್ ಹೆಸರು ಕೇಳಿದಾಗ ಯಾರಪ್ಪ ಇದು, ಯಾವುದೋ ಬೇರೆ ಹೆಸರು ಇದ್ದಂಗೆ ಇದೆಯಲ್ಲ ಅಂತ ನೋಡಿದಾಗ ಮೇಡಮ್ ಹೆಸರು ಕೇಳಿದಾಗ ಕ್ರಿಸ್ಟೀನ್ ಅಂತ ಹೇಳ್ತಾರೆ. ಆ ಕ್ರಿಸ್ಟೀನ್ ಅನ್ನೋ ಮೇಡಮು ಅವಳಿಗೆ 1 ಮಂತ್ ಪಾಠ ಮಾಡ್ತಾಳೆ. 1 ಮಂತ್ ಪಾಠ ಮಾಡಿದ್ಮೇಲೆ ಅವಳು ಮಾರ್ಕ್ಸು ಇಂಪ್ರೂವ್ ಆಗುತ್ತೆ. ಅದನ್ನು ನೋಡಿ ಅವಳು ಬ್ಯಾಚ್ಮೇಟ್ ಇನ್ನೊಬ್ಬ ಇರ್ತಾನೆ, ನನಗೂ ಮ್ಯಾಥ್ಸ್ ಕಲಿಬೇಕು ಅಂದಾಗ ಅವಳು ಕರ್ಕೊಂಡೋಗಿ 1 ಮಂತ್ ಆದಮೇಲೆ ಕರ್ಕೊಂಡೋದಾಗ ಡೋರ್ ಲಾಕ್ ಆಗಿರುತ್ತೆ. ಹೋಗಿ ಇವರಿಬ್ಬರು ಸೇರ್ಕೊಂಡು ಹೆಡ್ ಮಾಸ್ಟರ್ ಅದು ಕ್ರಿಶ್ಚಿಯನ್ ಅನ್ನೋ ಟೀಚರ್ ಇದ್ದಾರೆ ಅಂದಾಗ ಅವ್ರು ಏನಂತಾರೆ, ಅಂಥದ್ದು ಯಾರೂ ಟೀಚರೇ ಇಲ್ಲ, ಏನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ ನಿಮಗೆ ಅಂತಾರೆ. ವಾಪಸ್ ಹೋಗ್ತಿರ್ಬೇಕಾದ್ರೆ ಒಬ್ಬ ಹಳೇ ಅಜ್ಜ ಇರ್ತಾನೆ, ಅಂದರೆ ಈ ಸ್ಕೂಲಿಂದ ತುಂಬ ಅಂದರೆ ವಾಚ್ಮ್ಯಾನ್ ಥರ ಇರ್ತಾನೆ. ಅವ್ನು ಕೇಳಿದಾಗ ಹೇಳ್ತಾನೆ, ಕ್ರಿಸ್ಟೀನ್ ಅನ್ನೋಳು ಮ್ಯಾಥ್ಸ್ ಪಾಠ ಮಾಡ್ತಾನೆ ಸತ್ತೋಗಿರ್ತಾಳೆ. ಸೊ ಏನಾಗುತ್ತೆ ಅಂದರೆ ಅವಳು ಯಾರು ಒಬ್ಬರನ್ನ ಚೂಸ್ ಮಾಡಿದ್ರೆ ಆವಾಗ ಮಾತ್ರ 333 ಡೋರ್ ಓಪನ್ ಆಗುತ್ತೆ, ಅವಳಿಗೆ ಪಾಠ ಮಾಡ್ತಾಳೆ, ಇಲ್ಲಾಂದರೆ ಯಾರಿಗೂ ಏನೋ ತೊಂದರೆ ಕೊಡಲ್ಲ ಅಂತ. ಸ್ವಲ್ಪ ವಿಯರ್ಡ್ ಆಗಿದೆ ಅಲ್ವಾ?